ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದರೆ ಮಾತ್ರ ಸಮಾಜದಲ್ಲಿ ಉತ್ತಮವಾಗಿ ಬದುಕುವ ಮಾರ್ಗ ಸುಗಮವಾಗುತ್ತದೆ. ಯಾರು ಏನೇ ಹೇಳಿದರೂ ಎಲ್ಲರ ಮಾತನ್ನು ಆಲಿಸುವುದು ಸಭ್ಯತೆ. ತಂದೆ ತಾಯಿ, ಸ್ನೇಹಿತರು ಹಾಗೂ ಶಿಕ್ಷಕರ ಮಾರ್ಗದರ್ಶನ ನೀಡುತ್ತಾರೆ, ಆದರೆ ಅಂತಿಮವಾಗಿ ನಿಮ್ಮ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನೀವೇ ಎಂದು ಸಿಟಿಜನ್ ಶಾಲೆಯ ಪ್ರಾಂಶುಪಾಲರಾದ ಎನ್ ಶಿವಣ್ಣರವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಶಿಡ್ಲಘಟ್ಟ ನಗರದ ಅಕ್ಷರ PU ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಸ್ವಾಗತ ಸಮಾರಂಭದಲ್ಲಿ ಅವರು ಮಾತನಾಡಿದರು. PUC ವಿದ್ಯಾಭ್ಯಾಸವು ಜೀವನದ ಮಹತ್ವದ ಘಟ್ಟವಾಗಿದೆ. ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಶಿಸ್ತು, ಪರಿಶ್ರಮ ಮತ್ತು ಉತ್ತಮ ಗುರಿಯೊಂದಿಗೆ ಅಧ್ಯಯನ ಮಾಡಿದರೆ ಯಶಸ್ಸು ಖಚಿತ ಎಂದು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಥಮ ಹಾಗೂ ರಾಜ್ಯಕ್ಕೆ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಕಾಲೇಜಿನಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು. ಶ್ರೀ ಯೋಗಿನಾರಾಯಣ ಟ್ರಸ್ಟ್ ಸದಸ್ಯರಾದ ರಮೇಶ್, ಸುಮಂತ್, ಕಾಲೇಜು ಪ್ರಾಂಶುಪಾಲರಾದ ಪ್ರಕಾಶ್, ಶ್ರುತಿ, ಕಮಲಾ, ಚಂದ್ರಶೇಖರ್, ರಾಜೇಶ್, ಕಾವ್ಯ, ಮುನಿರಾಜು, ಕಾಲೇಜಿನ ಆಡಳಿತ ಮಂಡಳಿ, ಉಪನ್ಯಾಸಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಆರಂಭದಲ್ಲಿ ಕಷ್ಟಪಡ್ತಾರೆ, ಅವರಿಗೆ ಸುಖ ಸಿಕ್ಕುತ್ತೆ. ಮೊದಲು ಯಾರು ಸುಖ ಸ್ವೀಕರಿಸ್ತಾರೋ ಅವ್ರಿಗೆ ಮುಂದೆ ಕಷ್ಟ ತಪ್ಪಿದ್ದಿಲ್ಲ. ಇದು ಪ್ರಕೃತಿ ನಿಯಮ. ಆದ್ರಿಂದ ನಾವು ಕಷ್ಟವನ್ನೇ ಸ್ವೀಕರಿಸಬೇಕು. ಎಕ್ಸಾಂಪಲ್ ನಿಮ್ಮ ಮುಂದೆ ಇದೆ. ಸರ್ವಜ್ಞನೊಂದು ವಚನ ಮತ್ತೆ ಜ್ಞಾಪಕ ಬರುತ್ತೆ. ಆಳಾಗಬಲ್ಲವನು ಅರಸನಾಗಬಲ್ಲ, ಆಳಾಗಬಲ್ಲವನು ಅರಸನಾಗಬಲ್ಲ, ಆಳಾಗಿ ಅರಿಯದವನು ಹಾಳಾಗಿ ಹೋಗ ಸರ್ವಜ್ಞ. ಯಾರು ಶ್ರಮ ಮೊದಲಿಂದ ಮಾಡ್ಕೊಂಡು ಬರ್ತಾರೆ ಅವನು ಅರಸನಾಗುತ್ತಾನೆ. ದಿ ಬೆಸ್ಟ್ ಎಕ್ಸಾಂಪಲ್ ಅವ್ರ ಪ್ರೆಸೆಂಟ್ PM. ಅಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವ್ರು ಕಂಡಂತಹ, ಅನುಭವಿಸಿದಂತಹ, ಬಂದಂತಹ ದಾರಿ ಎಷ್ಟು ಮಟ್ಟಿಗೆ ಅವ್ರ ಭಯಕ್ಕಿರ್ಬೋದು. ಟೀ ಹಿಡ್ಕೊಂಡು ಮಾಡ್ತಾ ಇದ್ದ ವ್ಯಕ್ತಿ ಎಷ್ಟು. ಶಿಕ್ಷಣ ಅಮರವಾದದ್ದು. ಶಿಕ್ಷಣಕ್ಕೆ ಮಹಾಶಕ್ತಿ ಇದೆ. ಮನಸ್ಸಲ್ಲಿ ಸದಾ ಇಟ್ಕೊಳ್ಳಿ. ನಮ್ಮಲ್ಲಿ ವಿಫಲತೆ ಆದಾಗ ನಾವು ಇನ್ನೊಬ್ಬರ ಮೇಲೆ ನೆಪ ಹೇಳ್ತಕ್ಕಂತಹ ಒಂದು ನೆಪಗಳು ನಾವು ಹುಡುಕೊಂಡು ಹೋಗ್ತೀವಿ. ಅದು ನಮ್ಮ ದೌರ್ಬಲ್ಯ. ಎಲ್ಲದರ ಒಳಸುಳಿ ಅಲ್ಲಿದೆ. ಯಾವುದು ಅಂದರೆ ಪ್ರತಿಯೊಂದು ಯಶಸ್ಸಿನ ಹಿಂದೆ ಶ್ರಮವಿರಬೇಕು ಅಂತ. ಶ್ರಮವಿಲ್ಲದೆ ಯಾವ ಕೆಲಸಗಳು ಸಿದ್ಧಿಸೋದಿಲ್ಲ. ಒಂದು ವೇಳೆ ಸಿದ್ಧಿಸಿದ್ದರೂ ತಾತ್ಕಾಲಿಕ, ಅಪಾಯಕಾರಿ. ಇದಕ್ಕೆ ನಿದರ್ಶನ ನೀವು ಬೇಕಾದಷ್ಟು ನೋಡ್ಬೋದು. ಯಾರ್ಯಾರು ಕಷ್ಟಪಟ್ಟು ಶಾಸ್ತ್ರೀಯವಾಗಿ ಶಿಸ್ತಿನಿಂದ ತಮ್ಮ ಜೀವನವನ್ನು ರೂಢಿಸಿಕೊಂಡು ಮೇಲೆ ಬಂದಿದ್ದಾರೆ, 100ಕ್ಕೂ 100 ಅವರು ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ನಾವು ನೀವು ಪ್ರಶ್ನೆ ಇಲ್ಲ, ಇಡೀ ಸಮಾಜ ಭ್ರಷ್ಟತೆ ಕಡೆ ಇದೆ. ಇತ್ತೀಚೆಗೆ ನೋಡ್ತಾ ಇದ್ದೀವಿ, ನೀಟು, CET ಎಲ್ಲವೂ ಗೋಲಮಾಲು, ಎಲ್ಲವೂ ಭ್ರಷ್ಟದಲ್ಲಿದೆ. ಸೋಮೇಶ್ವರ ಶತಕ ಜ್ಞಾಪಕ ಬರುತ್ತೆ. ಆಗ ಅವ್ರು ಬರೆದಿರೋದು ಬೇಲಿಯೇ ತೋಲ ಮೇದೊಡೆ ಪೆತ್ತರ್ಬಕ್ಕೆ ವಿಷಗುಡಿಸಲ್. ಎಷ್ಟು ವಾಕ್ಯಗಳು ಅರ್ಥಪೂರ್ಣವಾಗಿರೋದು. ಹರಕೊಂದಲು ಪರಕಾಯ ಮನೆ, ಹರಹರಾಚನ ಸೋಮೇಶ್ವರ. ಇನ್ನೊಂದೆರಡು ಪದ ಬರುತ್ತೆ. ವಿದ್ಯಾರ್ಥಿಗಳಿಗೆ ಗೌರವ ಸಮರ್ಪಣೆ ಮಾತ್ರವಲ್ಲ, ಅದು ಮುಂದೆ ಬರ್ತಕ್ಕಂಥ ಅದೆಷ್ಟೋ ಮಕ್ಕಳಿಗೆ, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗ್ತಕ್ಕಂಥ ಒಂದು ಗೌರವ ಸಮರ್ಪಣೆ ಆಗ್ಬೇಕು. ಹಾಗಾಗ್ಬೇಕಾದ್ರೆ ಇವತ್ತಿಲ್ಲಿರ್ತಕ್ಕಂಥ ನೀವು ವಿದ್ಯಾರ್ಥಿಗಳು ಕಳೆದ ವರ್ಷದ ಆ ವಿದ್ಯಾರ್ಥಿಗಳ ಸಾಧನೆಗೆ ಕಾರಣಕರ್ತವಾದಂತಹ ಅವರ ವ್ಯಕ್ತಿತ್ವ, ಅವರ ನಡೆ ನುಡಿ, ಅವರು ಪರಿತಪಿಸಿದ ರೀತಿಗಳನ್ನ ಇವತ್ತು ನೀವು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ಅದಕ್ಕೆ ಅವರ ಸಮಯ ನಿರ್ವಹಣೆ ಹೇಗಿತ್ತು, ಅವರ ವಿದ್ಯಾಭ್ಯಾಸದ ಕ್ರಮ ಹೇಗಿತ್ತು, ಅವರು ಪುಸ್ತಕಗಳನ್ನ, ಶಿಕ್ಷಕರನ್ನ, ವಸ್ತುಗಳನ್ನ, ಸ್ಥಳವನ್ನ ಬಳಸಿಕೊಂಡಂತ ರೀತಿ ನೀತಿ ಹೇಗಿತ್ತು,
ಇದನ್ನ ನೀವು ತಿಳ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂಥ ಸಂದರ್ಭ ಇದು. Congrats for all the freshers who have joined this college. My journey in this college has gave me many memories that I can't forget. I just not learned by the books. I also learned by my teachers and my friends. They guided me, supported me, and explained all I needed. They gave me all what I needed. And today I am here because of my parents and principal sir and all my teachers. So I will thank all my teachers. And ನಾನೇ ಅಂದ್ಕೊಂಡಿಲ್ಲ 591 ತೆಗಿತೀನಿ ಅಂತ, ಆದರೆ ಸರ್ ಎಫರ್ಟ್ಸು ಲೆಕ್ಚರರ್ಸ್ ಎಫರ್ಟ್ಸಿಂದನೇ ನಾನು ಇಷ್ಟು ಮಾರ್ಕ್ಸ್ ತೆಗಿಯೋಕ್ಕಾಯಿತು. ಆದರೂ ಸರ್ ನಾನು ಸಾರಿ ಹೇಳ್ಬೇಕನ್ಸುತ್ತೆ, ಯಾಕಂದರೆ ನಾನು 600 ಮಾರ್ಕ್ಸ್ಗೆ 600 ತೆಗಿಯೋಕ್ಕಾಗಿಲ್ಲ. ಈಗ ಯಾರಿದ್ದೀರೋ ಸೆಕೆಂಡ್ PUC ಸ್ಟೂಡೆಂಟ್ಸ್, ಅವ್ರಿಗೆ ಇನ್ನೊಂದು ಆಪರ್ಚುನಿಟಿ ಇದೆ. ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆ ಮಾರ್ಕ್ಸ್ನ ತೆಗಿಬೇಕಂತ ನಾನು ಇಷ್ಟಪಡ್ತೇನೆ. ಥ್ಯಾಂಕ್ ಯು.